ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಕೂಡ ಭಿನ್ನ ವಿಭಿನ್ನ ಸುದ್ದಿಗಳೊಂದಿಗೆ ಸಮಗ್ರ ಸುದ್ದಿಯನ್ನು ನೀಡಲಿಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸುದ್ದಿ ನೋಡೋಣ. ಅದಕ್ಕೂ ಮುನ್ನ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ನ ಶುಭಾರಂಭ ಮಾಡೋಣ. ಸೂರ್ಯನಿಂದ ಮಾಡಲು ಸಾಧ್ಯವಾಗದ್ದನ್ನ ರಾತ್ರಿಯಲ್ಲಿ ಚಿಕ್ಕ ಮೊಂಬತ್ತಿ ಮಾಡುತ್ತೆ. ಯಾರೂ ಸಹ ತಮ್ಮ ಗಾತ್ರದಿಂದ ದೊಡ್ಡವರಲ್ಲ, ತಮ್ಮ ಕೃತಿ ಹಾಗೂ ಉದ್ದೇಶ ಸಾಧನೆಯಿಂದ ಮಾತ್ರ ದೊಡ್ಡವರಾಗಲಿಕ್ಕೆ ಸಾಧ್ಯ. ರಾಜಕೀಯದ ಸುದ್ದಿ ಸಾಕಷ್ಟಿದೆ, ಹಾಗೆಯೇ ಅದರ ರಾಜಕೀಯೇತರ ಸುದ್ದಿಗಳು ಇವೆ. ಸುದ್ದಿ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಬಿಜೆಪಿಯಲ್ಲಿ ಮೂಡ್ತಾ ಇದೆ ಒಗ್ಗಟ್ಟು, ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಬಿಕ್ಕಟ್ಟು, ಜೆಡಿಎಸ್ನಲ್ಲೂ ಸೃಷ್ಟಿಯಾಗಿದೆ ಇಕ್ಕಟ್ಟು. ಯುವ ಕಾಂಗ್ರೆಸ್ ಕಾರ್ಯಕಾರಿಣಿಗೆ ರಾಹುಲ್ ಆಗಮನ, ಸಿದ್ದರಾಮಯ್ಯ ರಾಜೀನಾಮೆಗೆ ಭುಗಿಲೆದ್ದಿದೆ ಅಸಮಾಧಾನ, ಇವತ್ತಾದರೂ ನಡೆಯುತ್ತಾ ಯಶಸ್ವಿ ಸಂಧಾನ. ಜೈಲಿನಿಂದ ಬಿಡುಗಡೆಯಾಗಲು ರೆಡ್ಡಿ ಡೀಲ್, 10 ಕೋಟಿ ಲಂಚಕ್ಕೆ ಸಿಕ್ತು ಬೇಲ್, ಸಿಬಿಐ ದಾಳಕ್ಕೆ ಜಡ್ಜ್ ಫುಲ್ ಡಲ್. ಹೆಂಡತಿ ವರ್ತನೆಗೆ ಅಸಮಾಧಾನ, ರಾಜಿ ಪಂಚಾಯಿತಿಗೂ ಕರಗಲೇ ಇಲ್ಲ ಆಕೆಯ ಮನ, ವಿಷ ಸೇವಿಸಿ ಆಟೋ ಚಾಲಕ ಸೇರಿದ ಮಸಣ. ಎನ್ಟಿಆರ್ ಜೀವನಾಧಾರಿತ ಚಿತ್ರಕ್ಕೆ ಕಸರತ್ತು, ಜೂನಿಯರ್ ಎನ್ಟಿಆರ್ ಬಾಲಕೃಷ್ಣ ನಟನೆಗೆ ಒತ್ತು, ರಾಘವೇಂದ್ರ ರಾವ್ ತೋರಿಸಲಿದ್ದಾರೆ ಕರಾಮತ್ತು. ಮೊದಲಿಗೆ ರಾಜಕೀಯದ ಸುದ್ದಿ. ರಾಜ್ಯ ರಾಜಕೀಯದಲ್ಲೀಗ ಏನೇನೋ ಬದಲಾವಣೆಗಳಾಗ್ತಾ ಇವೆ. ಒಂದಾಗಿದ್ದವರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದಾರೆ, ದೂರ ದೂರ ಇದ್ದವರು ಹತ್ರವಾಗ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಒಂದಾಗ್ತಿರೋದು ಯಾರು, ಕಿತ್ತಾಡ್ತಿರೋದು ಯಾರು ಅಂತ ನೋಡೋಣ. ಒಂದೆಡೆ ಒಗ್ಗಟ್ಟು, ಇನ್ನೊಂದೆಡೆ ಬಿಕ್ಕಟ್ಟು. ಒಂದಾದರೂ ಬಿಜೆಪಿ ನಾಯಕರು, ಒಡೆದ ಮನೆಯಾಯಿತು ಕಾಂಗ್ರೆಸ್. ಜೆಡಿಎಸ್ನಲ್ಲೂ ಶುರುವಾಯಿತು ಭಿನ್ನಮತ. ರಾಜ್ಯ ರಾಜಕಾರಣದಲ್ಲಿ ಒಂದೆಡೆ ಒಗ್ಗಟ್ಟು, ಇನ್ನೊಂದೆಡೆ ಬಿಕ್ಕಟ್ಟು. ಅಧಿಕಾರಕ್ಕೆ ಬಂದ 4 ವರ್ಷಗಳಿಂದ ನಿರಂತರವಾಗಿ ಕಚ್ಚಾಡಿಕೊಂಡು ಬಂದಿದ್ದ ಬಿಜೆಪಿ ನಾಯಕರು ಇತ್ತೀಚೆಗಷ್ಟೇ ಒಂದಾಗುವ ಮನಸ್ಸು ಮಾಡುತ್ತಿದ್ದಾರೆ. ಆದರೆ ಆಡಳಿತ ಪಕ್ಷದ ಎಡೆಮುರಿ ಕಟ್ಟಲು ಒಂದಾಗಬೇಕಾಗಿದ್ದ ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದೆ. ಇದರ ಜೊತೆಗೆ ಜೆಡಿಎಸ್ನಲ್ಲೂ ಭಿನ್ನಮತ ಕಾಣಿಸಿಕೊಂಡಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗ ಸಿಎಂ ಇಬ್ರಾಹಿಂಗೆ ಅವಕಾಶ ಕೊಡಲಿಲ್ಲ ಅಂತ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಗರಂ ಆಗಿದ್ದಾರೆ. ಪಕ್ಷದಲ್ಲಿ ತಮ್ಮನ್ನ ಪರಿಗಣಿಸುತ್ತಿಲ್ಲ ಅನ್ನುವ ಕಾರಣಕ್ಕೆ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ದಿಢೀರ್ ರಾಜೀನಾಮೆಯಿಂದ ಕಂಗೆಟ್ಟ ಕಾಂಗ್ರೆಸ್ ನಾಯಕರು ಮಾಡಿದ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಯಾರೇ ಒತ್ತಾಯ ಮಾಡಿದ್ರೂ ರಾಜೀನಾಮೆ ವಾಪಸ್ ಪಡೆಯಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಕಾಂಗ್ರೆಸ್ನಲ್ಲಿ ಏನೂ ಆಗೇ ಇಲ್ಲ ಅಂತಿದ್ದಾರೆ. ಇದೇ ರೀತಿ ಜೆಡಿಎಸ್ನಲ್ಲೂ ಭಿನ್ನಮತ ಸ್ಫೋಟಗೊಂಡಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಅಬ್ದುಲ್ ಅಜೀಂ ತಮ್ಮ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಜೆಡಿಎಸ್ನಲ್ಲಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಅವರು ದೂರಿದ್ದಾರೆ. ಇದರ ನಡುವೆ ಅಚ್ಚರಿಯ ಬೆಳವಣಿಗೆ ಅಂದ್ರೆ, ಇಷ್ಟು ದಿನ ಹಾದಿ ಬೀದಿಯಲ್ಲಿ ಕಚ್ಚಾಡ್ತಾ ಇದ್ದ ಬಿಜೆಪಿ ನಾಯಕರೆಲ್ಲ ಈಗ ಒಂದಾಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಏನೇನೋ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ಮುಟ್ತವೆ ಅನ್ನೋದನ್ನ ಸದ್ಯಕ್ಕಂತೂ ಊಹಿಸೋಕೆ ಸಾಧ್ಯವೇ ಇಲ್ಲ. ಧರಣೀಶ್ ಬೋಕನಕೆರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿರುವ ಹಿನ್ನೆಲೆಯಲ್ಲೇ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಭಿನ್ನಮತದ ಎಫೆಕ್ಟ್ ಯುವ ಕಾಂಗ್ರೆಸ್ ಸಮಾವೇಶದಲ್ಲೂ ಬಿದ್ದಿದ್ದು ಕಾಂಗ್ರೆಸ್ಸಿಗರ ಕಸಿವಿಸಿಗೆ ಕಾರಣವಾಗಿದೆ.
ಇಂದು ರಾಜ್ಯಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಸಮಾರಂಭಕ್ಕೆ ಸಿದ್ದು ಭಿನ್ನಮತ ಕಸಿವಿಸಿ. ಬಂಡೆದ್ದಿರೋ ಸಿದ್ದರಾಮಯ್ಯ ಬರೋದು ಅನುಮಾನ. ಹುಬ್ಬಳ್ಳಿಯಲ್ಲೀಗ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯದ್ದೇ ಕಲರವ. ಕಳೆದ 2 ದಿನಗಳಿಂದ ನಾನಾ ಕಾರ್ಯಕ್ರಮಗಳು ನಡೆದಿವೆ. ಇವತ್ತು ಸಮಾರಂಭಕ್ಕೆ ತೆರೆ ಬೀಳಲಿದೆ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ. ಈ ಸಮಾರಂಭದಲ್ಲಿ ಕೇಂದ್ರದ ಸಚಿವರು ಹಾಗೂ 30 ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಸೇರಿದಂತೆ ಘಟಾನುಘಟಿ ನಾಯಕರೆಲ್ಲ ಆಗಮಿಸಿದ್ದು ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿವೆ. ಈಗ ರಾಹುಲ್ ಗಾಂಧಿಯವರು ಇನ್ಚಾರ್ಜ್ ಆದ ನಂತರ ತಾವು ನೋಡ್ಬೋದು ಭಾಳಷ್ಟು ಯುವಕರಿಗೆ ಭಾಳ ನಮಗೆ ಒಂದು ಅಧಿಕಾರ ಇರಲಿ, ನಮಗೆ ಪೊಲಿಟಿಕಲ್ ಸ್ಪೇಸ್ ಇರಲಿ, ಅದನ್ನು ಸಿಕ್ಕಿದೆ. ಮತ್ತು ನಮಗೆ ಮುಂದೆನೂ ಕೂಡ ಇನ್ನೂ ಒಳ್ಳೆ ಭವಿಷ್ಯ ಎಲ್ಲ ಯುವಕರಿಗೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ರಾಹುಲ್ ಗಾಂಧಿ ಬೆಳಗ್ಗೆ 10:15 ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. 11 ಗಂಟೆಗೆ ಸಭೆಗೆ ಆಗಮಿಸಲಿದ್ದು ಮಧ್ಯಾಹ್ನ 2 ಗಂಟೆಗೆ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ಈ ಸಭೆಗೆ ಸಿದ್ದರಾಮಯ್ಯ ಗೈರು ಹಾಜರಾಗೋ ಸಾಧ್ಯತೆ ಇದೆ. ಸಮಾವೇಶದ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರೀ ಭದ್ರತೆ ಕಲ್ಪಿಸಿದ್ದು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಎಂಪಿಗಳು ಬಂದಿದ್ದರು, ಅದೇ ರೀತಿಯಾಗಿ ಮಿನಿಸ್ಟರ್ಸು, ಸೊ ಸಾಕಷ್ಟು ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಕಡೆಯಿಂದ ಬರೋದ್ರಿಂದ ಇವತ್ತು ನಾವು ನಮ್ಮ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಬಂದಿದ್ದರು, ಮತ್ತು ಒಳ್ಳೆಯ ರವಿ ಅವರು ಬಂದಿದ್ದರು. ಈ ತರಹ ಸೆಂಟ್ರಲ್ ಮಿನಿಸ್ಟರ್ಸ್ ಬರೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಮಾಡಿ ಎಲ್ಲ ತರಹ ಯಾವುದೇ ತರಹ ಸೆಕ್ಯೂರಿಟಿ ನ್ಯೂನತೆಗಳಿಲ್ಲದೆ ಅದೇ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಕಾರ್ಯಕಾರಿಣಿ ಸಭೆ ಮಂಕಾಗಿದೆ. ಆದರೂ ಕಾಂಗ್ರೆಸ್ನಲ್ಲಿ ಸದ್ಯ ಎದುರಾಗಿರೋ ಸಮಸ್ಯೆಗಳ ನಿವಾರಣೆಗೆ ಯಾವ ಪರಿಹಾರಗಳನ್ನ ಕಂಡುಕೊಳ್ತಾರೋ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿಯ ಪ್ರತಾಪ ಜೈಲು ಸೇರಿದ್ರೂ ಕಡಿಮೆನೇ ಆಗಿಲ್ಲ. ಯಾಕಂದ್ರೆ ಜಾಮೀನು ಪಡಲಿಕ್ಕೆ ಅಂತ ಜಡ್ಜ್ ಒಬ್ಬರನ್ನ ಫಿಕ್ಸ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, ಅದು 10 ಕೋಟಿಯ ಡೀಲ್. ಇದು ಈಗ ಬಟಾಬೈಲಾಗಿದೆ. ಲಂಚ ಪಡೆದು ಜನಾರ್ದನ್ ರೆಡ್ಡಿಗೆ ಜಾಮೀನು. ಆಂಧ್ರ ಸಿಬಿಐ ನ್ಯಾಯಾಧೀಶ ಅಮಾನತು. ರೆಡ್ಡಿಗೆ ಶುರುವಾಯಿತು ಮತ್ತೊಂದು ಕಂಟಕ. ಸಾಲು ಸಾಲು ಗಣಿ ಅವ್ಯವಹಾರ ಪ್ರಕರಣಗಳಲ್ಲಿ ಕಂಬಿ ಎಣಿಸ್ತಿರೋ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ಈ ಬಾರಿ ರೆಡ್ಡಿ ಸಿಬಿಐ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ಜಾಮೀನು ಪಡೆದಿರೋ ಆರೋಪ ಕೇಳಿಬಂದಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ರೆಡ್ಡಿಯಿಂದ ಲಂಚ ಪಡೆದು ಜಾಮೀನು ನೀಡಿದ ಆರೋಪದಲ್ಲಿ ಆಂಧ್ರದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಸಿಬಿಐ ಅಧಿಕಾರಿಗಳ ದೂರಿನನ್ವಯ ಆಂಧ್ರದ ಮುಖ್ಯ ನ್ಯಾಯಮೂರ್ತಿ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಏನಿದು ಪ್ರಕರಣ? ಓಬಳಾಪುರಂ ಮೈನಿಂಗ್ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಮೇ 12ರಂದು ಜಾಮೀನು ಮಂಜೂರಾಗಿತ್ತು. ಸಿಬಿಐನ ತೀವ್ರ ಆಕ್ಷೇಪದ ಹೊರತಾಗಿಯೂ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಜನಾರ್ದನ್ ರೆಡ್ಡಿಗೆ ಜಾಮೀನು ದಯಪಾಲಿಸಿದ್ರು. ಈ ಕುರಿತು ತನಿಖೆಗೆ ನಿಂತ ಸಿಬಿಐ ಅಧಿಕಾರಿಗಳಿಗೆ ಭ್ರಷ್ಟಾಚಾರದ ವಾಸನೆ ಬಡಿದಿದೆ. ತನಿಖೆ ಚುರುಕುಗೊಳಿಸಿದ ಸಿಬಿಐ ನ್ಯಾಯಾಧೀಶರ ಪುತ್ರನ ಅಕೌಂಟ್ ಮತ್ತು ಬ್ಯಾಂಕ್ ಲಾಕರ್ನಲ್ಲಿ 5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿದೆ. ಬಳಿಕ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ವಿರುದ್ಧ ಮುಖ್ಯ ನ್ಯಾಯಮೂರ್ತಿಗೆ ಸಿಬಿಐ ಅಧಿಕಾರಿಗಳು ದೂರು ನೀಡಿದ್ರು. ಸಿಬಿಐ ದೂರು ಪರಿಶೀಲಿಸಿದ ಸಿಜೆ ಮದನ್ ಲೋಕೂರ್ ಭ್ರಷ್ಟಾಚಾರ ಆರೋಪದಲ್ಲಿ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಅವರನ್ನ ಅಮಾನತು ಮಾಡಿದ್ದಾರೆ. ಲಂಚಕೋರರಿಗೆ ಕಠಿಣ ಶಿಕ್ಷೆಯಾಗಲಿ. ಈ ಮಧ್ಯೆ ನ್ಯಾಯಾಧೀಶರನ್ನೇ ಬುಕ್ ಮಾಡಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅನುಮಾನ ಬರುವಂತೆ ಮಾಡಿದ ರೆಡ್ಡಿ ಸಹೋದರರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ರೆಡ್ಡಿಗಳ ಪರವಾಗಿ ಬಂದಿರೋ ಎಲ್ಲಾ ತೀರ್ಪುಗಳ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಹಿಂದೆ 11ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಿಗೆ ನೀಡಿದಂಥ ಜಾಮೀನಲ್ಲಿ ಬಹಳಷ್ಟು ಗೊಂದಲ, ಅಂದರೆ ಏನೋ ಅವ್ಯವಹಾರ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಪ್ರಕಟಣೆಗಳು ಆಗಿದೆ. ಇವತ್ತು ನ್ಯಾಯಾಧೀಶರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರು? ಹೈದರಾಬಾದ್ ಮುಖ್ಯ ನ್ಯಾಯಾಧೀಶರು ಸಸ್ಪೆಂಡ್ ಮಾಡಿದ್ದಾರೆ. ಒಟ್ನಲ್ಲಿ
ಜೈಲಿನಲ್ಲಿ ಕೆಟ್ರೂ ಬುದ್ಧಿ ಬರಲಿಲ್ಲ ಅನ್ನೋ ಹಾಗೆ ಜನಾರ್ದನ್ ರೆಡ್ಡಿ ಜೈಲಲ್ಲೂ ತಮ್ಮ ಪರಾಕ್ರಮ ತೋರ್ತಿದ್ದಾರೆ. ಆದರೆ ಈ ಬಾರಿ ರೆಡ್ಡಿ ಜೊತೆ ನ್ಯಾಯಾಧೀಶರ ಮೇಲೂ ಆರೋಪ ಕೇಳಿಬಂದಿರೋದು ದುರಾದೃಷ್ಟವೇ ಸರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇವೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ. ಅದರಲ್ಲೂ ಬೆಂಗಳೂರಿನ ಮನೆಯಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರದ ರಹಸ್ಯ ಹೇಳ್ತೀನಿ ಒಂದು ಪುಟ್ಟ ವಿರಾಮದ ನಂತರ.